ನಾವು ಕುಷ್ಕ ಮಾಡ್ಕೊಳ್ಳೋಣ. ಫಸ್ಟ್ ಆಯಿಲ್ ಹಾಕ್ತಿದ್ದೀನಿ. ಈಗ ಫಸ್ಟು ಲವಂಗ ಚಕ್ಕೆ ಹಾಕ್ಕೊಳ್ಳೋಣ. ಪುದೀನ, ಅದು ಸ್ವಲ್ಪ ಫ್ರೈ ಆಗೋಷ್ಟರೊಳಗೆ ನಾವು ಆನಿಯನ್ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ನೋಡಿ ಆನಿಯನ್ ಇದೆಲ್ಲ ಫ್ರೈ ಆಗೋಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಈಗ ಫ್ರೈ ಆಗೋಗಿದೆ. ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೇಸರಿ ಕಲರನ್ನು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಕಲರ್ ಚೆನ್ನಾಗಿ ಬರಲ್ಲ. ಈಗ ಲೈಟಾಗಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಕನ್ ಮಸಾಲ, ಈಗ 1/4 ಸ್ಪೂನ್ ಅಷ್ಟು ಖಾರದ ಪುಡಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಫುಲ್ ಖಾರ ಇರುತ್ತೆ. ಈಗ ನೀರು ಹಾಕ್ಕೊಳ್ತಿದ್ದೀನಿ. ಈಗ ತೊಳ್ಕೊಂಡಿರೋ ರೈಸನ್ನು ಹಾಕ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಒಂದು ವಿಸಿಲ್ ಇಟ್ಕೊಳ್ಳೋಣ. ಇದು ಎಲ್ಲ ಹಾಕಿದೆ. ಈಗ ನಾವು ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಕಾರ್ನ್ ಪೌಡರು 1 ಸ್ಪೂನ್ ಹಾಕ್ಕೊಳ್ಳೋಣ. ಈಗ 1 ಸ್ಪೂನು ಕಡಲೆ ಹಿಟ್ಟು. ಈಗ 1 ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಎಗ್ಗು, ಈಗ ನೋಡಿ ಧನಿಯಾ ಪೌಡರು 1 ಹಾಫ್ ಸ್ಪೂನ್ ಅಷ್ಟು, ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಈಗ ನಾವು ತೊಳ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸೈಡ್ ಬಿಡಬೇಕು. ಈಗ ಆಗೋಗಿದೆ ಮಿಕ್ಸ್ ಮಾಡಿಕೊಂಡು. ಈಗ ಒಂದು 10 ನಿಮಿಷ ಇಲ್ಲ 5 ಮಿನಿಟ್ಸು ಆಚೆ ಇಡೋಣ, ಚೆನ್ನಾಗಿರುತ್ತೆ. ನಮ್ಮ ಕಬಾಬು ಆಗೋಗಿದೆ, ತೆಗಿತಿದ್ದೀನಿ. ತುಂಬ ಬಿಸಿ ಇದೆ. ಬಿಸಿ ಆಯಿಲಲ್ಲಿ ಇಟ್ಟಿದ್ರೆ ಬಿಸಿ ಆಗದಿರ ಏನಾಗುತ್ತೆ. ಈಗ ನೋಡಿ ನಮ್ಮ ಕಬಾಬು ಫುಲ್ ರೆಡಿ ಆಗೋಗಿದೆ. ಈಗ ನೋಡಿ ನಮ್ಮ ಬಿಸಿ ಬಿಸಿ ಕುಷ್ಕ ಕಬಾಬ್ ರೆಡಿ ಆಗೋಗಿದೆ. ಸಖತ್ತಾಗಿ ಬಂದಿದೆ. ಹೇಗಿದೆ ಅಂತ ತಿಂದು ನೋಡ್ತೀನಿ.
ನಾನೊಂದ್ಸರಿ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರದಲ್ಲಿ ತಿಂದಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದೇ ಥರ ಟೇಸ್ಟು ಈಗೂ ಇದೆ. ಬಾ ಹಬ್ಬ ಅಂತೂ ಹೇಳೋ ಅಷ್ಟೇ ಇಲ್ಲ, ಅಷ್ಟೊಂದು ಸಖತ್ತಾಗಿದೆ. ಹೇಗೆ ಮಾಡಬೇಕು ಅನ್ನೋದು ನಾವು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನೀವು ಮಾಡ್ಕೊಳ್ಳಿ. ಚಿಕ್ಕ ರೆಸಿಪಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಚೆ ಫುಡ್ಡೆಲ್ಲ ಒಳ್ಳೇದಿಲ್ಲ, ಅದಕ್ಕೆ ಬಾ ತುಂಬ ಅಂದರೆ ತುಂಬ. ಈಗ ಇರೋ ಟೇಸ್ಟ್ ಗೊತ್ತಾಗೋದು. ಆಹಾ ರಸ ಎಷ್ಟೊಂದು ಚೆನ್ನಾಗಿದೆ ನಿಂಬೆಹಣ್ಣು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದನ್ನು ಮಾತ್ರ ಮಿಸ್ ಆದರೆ ಲೈಫಲ್ಲಿ ತುಂಬ ಟೇಸ್ಟೇ ಮಿಸ್ ಆಗ್ತೀರ ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಥರದ ವಿಡಿಯೋನ ಮಾಡೋಕ್ಕೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.